ನಮಸ್ಕಾರ. ವಾರ್ತಾ ಭಾರತೀಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಧರ್ಮಸ್ಥಳ ಪ್ರಕರಣದ ಬೆಳವಣಿಗೆಗಳ ಬಗ್ಗೆ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಸಾಮಾಜಿಕ ಮಾಧ್ಯಮದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿದೆ. ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇದನ್ನ ಕವರ್ ಮಾಡದೇ ಇದ್ರು ಕೂಡ ಇಡೀ ರಾಜ್ಯಾದ್ಯಂತ ಒಂದು ಒತ್ತಾಯ ಕೇಳಿ ಬರ್ತಾ ಇದೆ. ಇದನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡ್ತಿಲ್ಲ. ತನಿಖಾಧಿಕಾರಿಗಳು, ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ವಿಳಂಬ ಧೋರಣೆಯನ್ನ ಅನುಸರಿಸ್ತಾ ಇದ್ದಾರೆ. ಪೊಲೀಸರ ನಿರ್ಲಕ್ಷ್ಯ, ವಿಳಂಬ ಮತ್ತು ಈ ಪ್ರಕರಣದಲ್ಲಿ ಮಧ್ಯಪ್ರವೇಶ ಮಾಡಬಹುದಾದ ಕೋರ್ಟಿನ ಸ್ಥಿತಿ ಇವೆಲ್ಲವನ್ನ ಇಟ್ಕೊಂಡು ನಾವಿತ್ತು ಚರ್ಚೆ ಮಾಡ್ತಾ ಇದೀವಿ. ಅತಿಥಿಗಳು ನಮ್ಮ ಜೊತೆಗೆ ಭಾಗಿಯಾಗ್ತಾರೆ. ನಮ್ಮ ಜೊತೆಗೆ ಇಬ್ಬರು ಅತಿಥಿಗಳಿದ್ದಾರೆ. ಹೈಕೋರ್ಟ್ನ ಹಿರಿಯ ವಕೀಲರಾಗಿರುವ ಎಸ್ ಬಾಲನ್ ಅವರಿದ್ದಾರೆ. ಬಾಲನ್ ಅವರೇ, ಯಾವುದೇ ಒಂದು ಪ್ರಕರಣ ಆಗ್ಲಿ, ಈ ತರದ ಕ್ರಿಮಿನಲ್ ಪ್ರಕರಣ ಆದ ಸಂದರ್ಭದಲ್ಲಿ ಪೊಲೀಸರು ಮೊದಲು ಮಾಡೋ ಕೆಲಸನೇ ಮಹಜರು ಮಾಡ್ತಾರೆ. ಅದು ಪ್ರಮುಖವಾಗಿ ಮಾಡೋದು. ಆ ನಂತರದ ಉಳಿದ ಪ್ರೋಸೆಸ್ ಎಲ್ಲ ಮಾಡ್ತಾರೆ. 3ನೇ ತಾರೀಕು ದೂರು ದಾಖಲಾಗಿದೆ, 4ನೇ ತಾರೀಕು ಮಾಡ್ಬೇಕಾಗಿತ್ತು, ಮಾಡಿಲ್ಲ. 11ನೇ ತಾರೀಕು ಆತ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗ್ತಾನೆ ವಿತ್ ಅಸ್ಥಿ ಪಂಜರದ ಜೊತೆಗೆ. ಅಂದ್ರೆ ತನ್ನ ಜೊತೆಗೆ ಒಂದ್ ಸಾಕ್ಷಿಯನ್ನ, ತಾನೇ ಸಾಕ್ಷಿದಾರ, ಒಂದ್ ಸಾಕ್ಷಿಯನ್ನ, ಲೈವ್ ಸಾಕ್ಷಿಯನ್ನ ಹಿಡ್ಕೊಂಡು ಹೋದ್ಮೇಲೂ ಕೂಡ ಸ್ಥಳ ಮಹಾಜರನ್ನ ಇಲ್ಲಿ ತನಕ ಮಾಡಿಲ್ಲ ಅಂತಂದ್ರೆ ಇದು ಯಾವ ತರ ಕಾನೂನು, ಯಾವ ತರ ಪೊಲೀಸರು ಆಕ್ಟ್ ಮಾಡ್ತಾ ಇದ್ದಾರೆ? ಏನ್ ಪ್ರತಿಕ್ರಿಯಿಸಿದೆ ನೋಡಿ? ಇದರಲ್ಲಿ ಆತ ಹೇಳಿದ್ದು ನಾನ್ ಮಣ್ಣು ಮಾಡಿದ್ದೀನಿ, ಭೂತ ಮಾಡಿದ್ದೀನಿ. ಸೊ ಅವರು ಬರಿಯಲ್ ಮಾಡಿದ್ದಾರೆ, ಅಂದ್ರೆ ಹೆಣಗಳನ್ನ ಬರಿಯಲ್ ಮಾಡಿದ್ದಾರೆ, 106 ಹೆಣಗಳು. ಈಗ ಅಲ್ಲಿ ಬರೋ ರಿಪೋರ್ಟ್ಸ್ 367 ಯುವತಿಯರು ಕಾಣೆ ಆಗಿದ್ದಾರೆ. ಅದರಲ್ಲಿ FIR ಆಗಿದೆ, ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ, ಅತ್ಯಾಚಾರ ಆಗಿದೆ, ಹಿಂಸಾಚಾರ ಆಗಿದೆ, ಎಲ್ಲಾನು ನಡೆದಿದೆ. ಇದು ಎಲ್ಲರಿಗೂ ಗೊತ್ತಿದೆ. ಈಗ ನನ್ನ ಪ್ರಕಾರ ಆತ ಒಂದು ಆರೋಪಿ, ಸಾಕ್ಷಿದಾರ ಮಾತ್ರ ಅಲ್ಲ, ಮಣ್ಣು ಮಾಡಿರೋನು. ಆತ ಒಂದು ಆರೋಪಿ. ಪೊಲೀಸರ ಮುಂದೆ ಆತ ಕೊಟ್ಟಿರೋದು ಕನ್ಫೆಷನಲ್ ಸ್ಟೇಟ್ಮೆಂಟ್. 160 ಇದು FIR ಅಂತ ಹೇಳ್ಬೋದು. ಅದು FIR ಅಂದ್ರೆ ಮಣ್ಣು ಮಾಡಿರೋನು ಪೊಲೀಸರ ಮುಂದೆ ನಾನೇ ಮಣ್ಣು ಮಾಡಿದ್ದೀನಿ, ನಾನೇ ಊತ ಮಾಡಿದ್ದೀನಿ, ಎಲ್ಲೆಲ್ಲಿ ಊತ ಮಾಡಿದ್ದೀನಿ ಅಂದ್ರೆ ನನಗೆ ಗೊತ್ತಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಅವರು 201 ಅರ್ಲಿಯರ್ IPC, ಈಗ BNS ಅಲ್ಲಿ ಆರೋಪಿ ಆಗ್ತಾರೆ. ಆರೋಪಿದು ಸ್ಟೇಟ್ಮೆಂಟು. ಇಂಥ ಪರಿಸ್ಥಿತಿನಲ್ಲಿ ಆತನ್ನ ಮತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಅರ್ಲಿಯರ್ 164, ನಾವು 183 BNSS. ಅಂದ್ರೆ ಈಗ ಏನು ಒಂದು ಸಾಮಾನ್ಯವಾಗಿ ಇಂಥ ಪ್ರಕರಣದಲ್ಲಿ ಅವ್ರನ್ನೇ ಅಕ್ಯೂಸ್ ನಂಬರ್ 1 ಆಗ್ತಾರೆ. ಅವ್ರನ್ನ ಈಗ ಅಕ್ಯೂಸ್ ಮಾಡ್ಬೇಕಂತ ಹೇಳ್ತೀನಿ. ಆಮೇಲೆ ಅಪ್ರೂವರ್ ಮಾಡ್ಬೋದು, ಸಾಕ್ಷಿ ಮಾಡ್ಬೋದು, ಅದು ತನಿಖೆಯಲ್ಲಿ ಕಂಡಾಗುತ್ತೆ. ವೈ ದಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಫೇಲ್ಡ್ ಟು ಅರೆಸ್ಟ್ ಹಿಮ್? ಮಣ್ಣು ಮಾಡಿರೋರು 106 ಹೆಣಗಳನ್ನ ಅವ್ರ ಹೇಳಿಕೆ ಪ್ರಕಾರನೇ ಅವ್ರನ್ನ ಕಸ್ಟಡಿಗೆ ತಗೋಬೇಕಾಗಿತ್ತು. ಅದನ್ನ ಮಾಡಿಲ್ಲ ಅಂದೇ ಹೇಳ್ತೀನಿ ನಾನು. ರಕ್ಷಣೆ ಕೊಡಬೇಕು, ಸಾಕ್ಷಿ ಅಲ್ಲ. ವೈ ದ ಪೊಲೀಸ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಮಾಡಿಲ್ಲ ಅನ್ನೋದು ಒಂದು. ಈಗ 3ನೇ ತಾರೀಕಿಗೆ ಅವ್ರು ಹೋಗಿ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ, FIR ಮಾಡಿದ್ದಾರೆ. FIR ನಲ್ಲಿ ಏನ್ ಹೇಳಿದ್ದಾರೆ? ಅದು ಕನ್ಫೆಷನಲ್ ಸ್ಟೇಟ್ಮೆಂಟ್ ಆಗುತ್ತೆ. FIR ಅಲ್ಲಿ ಈ ತರ ನಾನು ಮಣ್ಣು ಮಾಡಿದ್ದೀನಿ, ಊತ ಮಾಡಿದ್ರೆ ಇಷ್ಟು ಹೆಣಗಳಿದೆ ಅಂದ್ ಹೇಳಿದ ತಕ್ಷಣ ಅವ್ರನ್ನ ಬಂಧಿಸಿರ್ಬೇಕು. ಮತ್ತೆ ಅವ್ರದ್ದು ಸ್ವಚ್ಛ ಹೇಳಿಕೆ ಕೂಡ ಫರ್ದರ್ ಸ್ಟೇಟ್ಮೆಂಟ್ ಮಾಡಿರ್ಬೇಕು. ಅದನ್ನು ಮಾಡಿಲ್ಲ. ಇದು 3ನೇ ತಾರೀಕೆ ಮಾಡಿರ್ಬೇಕು, ಇಲ್ಲ 4ನೇ ತಾರೀಕು. ಇದ್ರಲ್ಲಿ ಏನಿದೆ? ಅವ್ರನ್ನ ಬಂಧಿಸಿದ್ದು ಇದೆಲ್ಲಾನು ವಿಡಿಯೋ ಆಡಿಯೋ ರೆಕಾರ್ಡಿಂಗ್ ಮಾಡಿರ್ಬೇಕು. ಆ ಠಾಣೆಯಲ್ಲಿ ವಿಡಿಯೋ ಆಡಿಯೋ ರೆಕಾರ್ಡಿಂಗ್ ಪ್ರಾವಿಷನ್ ಇರುತ್ತೆ. ಪ್ರತಿ ಸ್ಟೇಷನ್ ನಲ್ಲಿನೂ ಹ್ಯಾಂಡಿ ಕ್ಯಾಮರಾ ಸರ್ಕಾರನೇ ಕೊಟ್ಟಿರ್ತಾರೆ. ಇದು ಯಾವುದೂ ಮಾಡಿಲ್ಲ. ಸೊ ವಾಲಂಟರಿ ಸ್ಟೇಟ್ಮೆಂಟ್, ಸ್ವಚ್ಛ ಹೇಳಿಕೆ ಮಾಡಿಲ್ಲ. ಸ್ವಚ್ಛ ಹೇಳಿಕೆಯಲ್ಲಿ ಏನ್ ಹೇಳ್ತಾನೆ? ನಾನು ಇದರಲ್ಲಿ ಮಣ್ಣು ಮಾಡಿದ್ದೀನಿ, ಊತ ಮಾಡಿದ್ದೀನಿ, ನನಗೆ ಗೊತ್ತಿದೆ, ಇಂಥದವ್ರು ಹೇಳಿದ್ರು, ನಾನು ಮಾಡಿದೆ, ಅದನ್ನ ರೆಕಾರ್ಡ್ ಮಾಡಿ ಅದರ ಆಧಾರದ ಮೇಲೆ ಆತನನ್ನ ಕರೆದುಕೊಂಡು ಹೋಗ್ಬೇಕು. ಇದೆಲ್ಲ ಕೂಡ ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕು. 7 years ಮೇಲೆ ಇರೋ ಅಫೆನ್ಸ್ ಇದ್ರೆ ಕಂಪ್ಲೀಟ್ಲಿ ಡಿಜಿಟಲೈಸೇಷನ್ FSL ಏನ್ ಮಾಡಿರ್ಬೇಕು. 3ನೇ ತಾರೀಕು 4ನೇ ತಾರೀಕು ಎಂಟೈರ್ FSL ಟೀಮ್ ಮಡಿವಾಳದಲ್ಲಿ 106 ಕೋಟಿ ರೂಪಾಯಿ ಖರ್ಚು ಮಾಡಿ FSL ಟೀಮ್ ಇದೆ. ಅಂತಾರಾಷ್ಟ್ರ ಮಟ್ಟಕ್ಕೆ ಚಾಲೆಂಜ್ ಮಾಡೋಷ್ಟು FSL ಇದೆ. ಅಲ್ಲ, ಅವ್ರು ಹೋಗಿದ್ದಾರೆ. ಆತ ತಂದಿರುವಂತ ಮಾಹಿತಿಯ ಪ್ರಕಾರ ಬಾಲನ್ ಅವರೇ, ಅವ್ರು ಹೋಗಿದ್ದಾರೆ, ವಿಧಿವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು ಹೋಗಿದ್ದಾರೆ. ಜೊತೆಗೆ ಏನ್ ಮಾಡಿರ್ಬೇಕು ನಾನು ಹೇಳೋದು, ಈಸ್ ನಾಟ್ ಸಾಕ್ಷಿ, ಮಣ್ಣು ಮಾಡಿರೋರು. ಅದ ಆಮೇಲೆ ಏನಾಗುತ್ತೆ? ಅಪ್ರೂವರ್ ಆಗ್ತಾರ, ಆರೋಪಿ ಆಗ್ತಾರ, ಸಾಕ್ಷಿ ಆಗ್ತಾರ, ಅದು ಫರ್ದರ್ ಇನ್ವೆಸ್ಟಿಗೇಷನ್. ಈಗ ಅವ್ರು ಹೇಳೋದು ನಾನು ಮಣ್ಣು ಮಾಡಿದ್ದೀನಿ ಅಂದು ಬಂಧಿಸಿರ್ಬೇಕು, ಸ್ವಚ್ಛ ಹೇಳಿಕೆ ಮಾಡ್ಕೊಂಡಿರ್ಬೇಕು.
ಅದನ್ನ ಆಡಿಯೋ ವಿಡಿಯೋ ಮಾಡ್ಕೊಂಡಿರ್ಬೇಕು ವಿತೌಟ್ ವೇಸ್ಟಿಂಗ್ ಟೈಮ್. ಅವರು ಲೀಡ್ ಮಾಡ್ಕೊಂಡು ಹೋಗಿ ಇಂಥ ಜಾಗದಲ್ಲಿದೆ, FSL ಟೀಮು ಕ್ರೈಮ್ ಸೀನ್ ರಿಪೋರ್ಟು, ಈಗ DNA ಪ್ರೊಫೈಲ್ ಸಿಗುತ್ತೆ, ಸ್ಕೆಲೆಟನ್ ಇದೆ, ಕೂದಲು ಬಿದ್ದಿದೆ, DNA ಪ್ರೊಫೈಲ್ ಇದೆ. ಇದು 40 ವರ್ಷ ಆಗ್ಲಿ 100 ವರ್ಷ ಆಗ್ಲಿ ಇದೆಲ್ಲ ಕೂಡ ಇದೆ. ಇದನ್ನ ಇವತ್ತು ತನಕ ಮಾಡಿಲ್ಲ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಎಂಟೈರ್ ತನಿಖೆಯನ್ನ ಒಂದು ಸಬ್ ಇನ್ಸ್ಪೆಕ್ಟರ್ ಹತ್ರ ಕೊಟ್ಟಿದ್ದಾರೆ. ಇದು ಘೋರ ಅಪರಾಧ. 100 ಕೊಲೆಗಳು, 100 ಎಣೆಗಳು, 100 ಸ್ಕೆಲೆಟನ್ಸ್. ಇದನ್ನ ಒಂದು ಸಬ್ ಇನ್ಸ್ಪೆಕ್ಟರ್ಗೆ ಕೊಟ್ಟಿದ್ದಾರೆ. ಆತನ ವಯಸ್ಸು 28. ಆತ ಈ ಮನುಷ್ಯನನ್ನ ಈ ಯಾರು ಕಣ್ಣಾರೆ ಕಂಡ ಸಾಕ್ಷಿ, ಕಣ್ಣಾರೆ ಕಂಡ ಆರೋಪಿ ಭಾಗವಹಿಸಿರೋದು. ಇದರಲ್ಲಿ ಒಂದು ಪ್ರೋಸೆಸ್, ಕೊಲೆ ಮಾಡಿದ್ದು ಒಂದು ಪ್ರೋಸೆಸ್, ಅದನ್ನ ಕನ್ಸೀಲ್ ಮಾಡೋದು, ಬರಿಯಲ್ ಮಾಡೋದು ಕೂಡ ಒಂದು ಪ್ರೋಸೆಸ್. ಆತನನ್ನ ಇಟ್ಕೊಂಡು ಏನ್ ಮಾಡ್ಬೇಕು ಅದು ಮಾಡಿಲ್ಲ. ಕೇವಲ ಒಂದು ಇನ್ಎಕ್ಸ್ಪೀರಿಯನ್ಸ್ ಸಬ್ ಇನ್ಸ್ಪೆಕ್ಟರ್, 28 ವಯಸ್ಸು. ಆತ ಏನ್ ಮಾಡ್ತಾನೆ, ಇವ್ರ ಹತ್ರ ಕ್ವಶನ್ ಮಾಡೋದು, ಹೊರಗಡೆ ಹೋಗಿ ಫೋನ್ ಮಾಡೋದು. ಇದು ಎಲ್ಲ ಅಲ್ಲಿರೋ CCTV ಕ್ಯಾಮ್ರಾನಲ್ಲಿ ರೆಕಾರ್ಡ್ ಆಗಿರುತ್ತೆ. ಇದನ್ನ DIG ಇದ್ದಾರೆ, ಈಗ ಹೋಮ್ ಮಿನಿಸ್ಟರ್ ಇದ್ದಾರೆ. ಇದು ಏನೋ ಒಂದು ಸಬ್ ಇನ್ಸ್ಪೆಕ್ಟರ್ ಕೆಲಸ ಅಲ್ಲ, ಇಡೀ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ. ನಮ್ಮಲ್ಲಿ ಇಂಟೆಲಿಜೆನ್ಸಿ ಇದೆ, ಇಂಟೆಲಿಜೆನ್ಸಿ ವಿಂಗ್ ಇದೆ, FSL ವಿಂಗ್ ಇದೆ, DIG ಕಂಟ್ರೋಲ್ಗೆ ಬರುತ್ತೆ. ಇದಕ್ಕೆ ಮೇಲೆ SP ಇದ್ದಾರೆ. ಇಟ್ಸ್ ಹೋಲ್ ಟೀಮ್. ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾ ಇದ್ದಾರೆ? ಹೋಮ್ ಮಿನಿಸ್ಟರ್ ಕೆಲಸ ಏನು? ಈ ಶುಡ್ ಹವ್ ಸೆಂಟ್ ಏನಿದು? ನನ್ನ ಪ್ರಕಾರ ಈ ತರ ಒಂದು 100 ಸ್ಕೆಲೆಟನ್ಸ್, 100 ಅತ್ಯಾಚಾರಗಳು, ಹಿಂಸಾಚಾರಗಳು, ಕೊಲೆಗಳು, ಇದು ಎಲ್ಲಿ ನಡೆದಿಲ್ಲ. ಹಿಟ್ಲರ್ ಕಾಲದಲ್ಲಿ ಆಶ್ವಿಚ್ ಅನ್ನೋ ಒಂದು ಜಾಗದಲ್ಲಿ ಹಿಟ್ಲರ್ ಆದೇಶದ ಮೇರೆಗೆ 1200 ಯಹೋದಿಗಳನ್ನ ಒಂದೇ ಟೈಮ್ ಅಲ್ಲಿ ಅತ್ಯಾಚಾರ ಮಾಡಿ ಕೊಂದು ಬರಿ ಮಾಡಿದ್ದಾರೆ. 367 ಯಾರು ಪದ್ಮಲತಾ ಇಂದ ಹಿಡಿದು ಅನನ್ಯ ಭಟ್ ಇಂದ ಹಿಡಿದು ವೇದವಲ್ಲಿಯಿಂದ ಇದೆಲ್ಲ ರೆಕಾರ್ಡ್ಸ್ ಇದೆ. ಇಷ್ಟು ದೊಡ್ಡ ಪ್ರಕರಣದಲ್ಲಿ ಪೊಲೀಸರು 3ನೇ ತಾರೀಕಿಂದ ಇವತ್ತು ಆಗುತ್ತೆ 18, 17 ಇಷ್ಟು ಏನು ಮಾಡಿಲ್ಲ ಅಂದ್ರೆ ಇಟ್ಸ್ ಶಾಕಿಂಗ್. ಬಲವಾಗಿ ಒಂದು ಅನುಮಾನ ಅಂತೂ ಕಾಡ್ತಾ ಇದೆ. ಡಿರೆಲೆಕ್ಷನ್ ಆಫ್ ಡ್ಯೂಟಿ ಸಸ್ಪೆಂಡ್ ಮಾಡ್ಬೇಕು, ಅಲ್ಲಿರೋ SP ನ ಸಸ್ಪೆಂಡ್ ಮಾಡ್ಬೇಕು, DSP ನ ಸಸ್ಪೆಂಡ್ ಮಾಡ್ಬೇಕು. ಕಾನೂನು ಅರಿವೇ ಇಲ್ದಿರೋರು ಕಾನೂನು ರೀತಿ ಏನ್ ಮಾಡ್ಬೇಕು ಅದು ಮಾಡ್ಲೇ ಇಲ್ಲ. ಮ್ಯಾಂಡೇಟ್ರಿ ಏನಿದೆ, BNSS ಇರ್ಲಿ, CRPC ಇರ್ಲಿ, ತನಿಖೆ ಅಂದ್ರೆ ಏನು, ಬಂಧನ ಅಂದ್ರೆ ಏನು ಮಾಡ್ಬೇಕು ಇದೆಲ್ಲ ಕೊಡಿ. ಎಲ್ಲರನ್ನು ಗಾಳಿಗೆ ಬಿಟ್ಟಿದ್ದಾರೆ. ಅಂದ್ರೆ ನನ್ನ ಪ್ರಕಾರ ಲಾ ಮೇಕರು, ಲಾ ಕೀಪರು, ಲಾ ಬ್ರೇಕರು. ಲಾ ಕೀಪರು ಲಾ ಬ್ರೇಕರ್ ಜೊತೆ ಇದ್ದಾರೆ, ಲಾ ಬ್ರೇಕರ್ ಲಾ ಮೇಕರ್ ಆಗ್ತಾರೆ. ಇದರಿಂದ ಎಲ್ಲಾರು ಸೇರಿ ಇಡೀ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ. ಅದಕ್ಕೆ ಹೊಣೆಗಾರರು ಪೊಲೀಸ್ ಹೇಳ್ತೀನಿ. ಬಾಲನ್ ಅವರೇ, ನಮಗೆ ಅಂದ್ರೆ ಹಿಂದಿನ ಪ್ರಕರಣ ಅದನ್ನ ಪ್ರಸ್ತಾಪ ಮಾಡೋ ಹಾಗಿಲ್ಲ, ಕೋರ್ಟ್ನ ಕೆಲವು ನಿರ್ಬಂಧಗಳಿರೋ ಕಾರಣಕ್ಕಾಗಿ. ಆದ್ರೆ ಆ ಪ್ರಕರಣದಲ್ಲಿ ಯಾರ್ಯಾರನ್ನ ಉಳಿಸ್ತಿದ್ದಾರೆ ಅನ್ನೋದು ಅನ್ಸ್ತಾ ಇತ್ತು ಬಹಳ. ಆದ್ರೆ ಈ ಪ್ರಕರಣದಲ್ಲಿ ನೋಡ್ತಾ ಇದ್ರೆ ಇದೊಂದು ಒಬ್ಬ ವ್ಯಕ್ತಿ ಬಂದು ತಾನೇ ದೂರ್ ಕೊಟ್ಟು ನಾನು ಅದ್ರಲ್ಲಿ ಭಾಗಿಯಾಗಿದ್ದೆ ಅಂತ ಹೇಳಿ ಆತ ಸಾಕ್ಷಿಯಾಗಿ ಒಂದ್ ಅಸ್ಥಿ ಪಂಜರವನ್ನ ಹಿಡ್ಕೊಂಡು ಬಂದ್ರು. ಪೊಲೀಸರು ಇಷ್ಟು ನಿರ್ಲಕ್ಷ್ಯ ತೋರಿಸಿರೋದು, ಮತ್ತು ನೀವಾಗ್ಲೇ ಕೇಳಿದ್ರಿ ಗೃಹ ಮಂತ್ರಿಗಳು ಏನ್ ಮಾಡ್ತಾರೆ ಅಂತ. ಅಂದ್ರೆ ಈ ತರದೊಂದು ಪ್ರಕರಣನೇ ನಡೆದಿಲ್ಲ ಅಂತ ತಣ್ಣಗೆ ಸುಮ್ನಿರೋದು. ಸಣ್ಣ ಪ್ರಕರಣಗಳಾದ್ರೂ SIT ರಚನೆ ಮಾಡ್ತಾರೆ, ಇನ್ನು ಮುಂದೆ ಹೋಗಿ CBIಗೆ ಕೊಡ್ತಾರೆ. ಅದೆಲ್ಲ ಅವಕಾಶಗಳಿದ್ರು ಯಾಕೆ ಸರ್ಕಾರ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಿಲ್ಲ? ಯಾರನ್ನೋ ಕಾಪಾಡೋ ಪ್ರಯತ್ನನ, ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀವಿ? ನೋಡಿ, ಈಗ ಆತ ಬೆಂಗಳೂರಲ್ಲೇ ಈಗ 0 FIR ಅಂತ ಒಂದಿದೆ. ಬೆಂಗಳೂರು ಯಾವುದೋ ಒಂದು ಠಾಣೆಯಲ್ಲೇನೆ FIR ಮಾಡಿಸಿರ್ಬೋದು. ಬೆಂಗಳೂರು ನ್ಯಾಯಾಲಯದಲ್ಲೇನೆ 164 ಮಾಡುವ ಅವಶ್ಯಕತೆ ಇದೆ. ಬಟ್ ಅಡ್ವೊಕೇಟ್ಸ್ ಅಲ್ಲಿ ಹೋಗಿ ಮಾಡ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಂದೇನು ಕಾಮೆಂಟ್ ಇಲ್ಲ. ಬಟ್ ಬೆಂಗಳೂರಲ್ಲೇ ಮಾಡಿದಿದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಿರ್ಬೋದು ಅನ್ನೋದು ಒಂದು ವಿಷಯ. ಈಗ ತನಿಖೆ ಏನ್ ಮಾಡ್ಬೇಕೋ ಆ ರೀತಿ ತನಿಖೆ ನಡೀತಾ ಇಲ್ಲ. ಈಗ ಈ ವ್ಯವಸ್ಥೆ, ಈ ಪೊಲೀಸ್ ಡಿಪಾರ್ಟ್ಮೆಂಟು, ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ, ಇಂಟೆಲಿಜೆನ್ಸ್ ಏಜೆನ್ಸಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸು ಯಾರನ್ನು ಕಾಪಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ
ಏನು ಒಳಸಂಚು ನಡೀತಾ ಇದೆ, ಪಿತೂರಿ ನಡೀತಾ ಇದೆ. ಇದು ಯಾರನ್ನೋ ರಕ್ಷಣೆ ಮಾಡಕ್ಕೆ ಈ ತರ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಇನ್ನೊಂದು ನೋಡಿದ್ರೆ ಒಂದು ಸಣ್ಣ ಒಬ್ಬ ಪೊಲೀಸ್ ಲಾಕಪ್ ಅಲ್ಲಿ ಒಬ್ಬನ್ನ ಕೊಂದ್ರು ತಮಿಳುನಾಡಲ್ಲಿ. ಸ್ಟಾಲಿನ್ ಕಿಲ್ಡ್ ದಿ ರಂಜಿತ್ ಅಂದು ಡೆಲ್ಲಿ ಪ್ರೆಸ್ ಮಾಡ್ತಾ ಇದ್ದಾರೆ. ಸ್ಟಾಲಿನ್ಗೂ ಅದಕ್ಕೆ ಸಂಬಂಧನೇ ಇಲ್ಲ. ಪೊಲೀಸ್ ಬಂಧಿಸ್ತಾರೆ, ಲಾಕಪ್ ಡೆತ್ ಆಗುತ್ತೆ. ಸ್ಟಾಲಿನ್ ಮೇಲೆ ಇಡೀ ಸೆಂಟ್ರಲ್ ಮೀಡಿಯಾ, ರಿಪಬ್ಲಿಕ್ ಟಿವಿ, ಟೈಮ್ಸ್, ನಾವು ಏನೇನು ಸೆಂಟ್ರಲ್ ಟಿವಿಗಳಿದೆ ಎಲ್ಲ, ಇಷ್ಟು ದೊಡ್ಡ ಪ್ರಕರಣ ಆಗಿದೆ. ಮಾಧ್ಯಮ ಫೋರ್ತ್ ಎಸ್ಟೇಟ್ ಈಸ್ ವೆರಿ ವೆರಿ ಸಿಗ್ನಿಫಿಕೆಂಟ್ ಎಸ್ಟೇಟ್. ಅದೇನು ರಿಯಲ್ ಎಸ್ಟೇಟ್ ಆಗಿದೆ ಅನ್ನೋದು ಒಂದು ಅನುಮಾನ. ಈಗ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಯಾರನ್ನೋ ಕಾಪಾಡ್ತಾ ಇದ್ದಾರೆ. ಈಗ ಇಟ್ ಇಸ್ ಎ ಕಾಮನ್ ಸಿಂಪಲ್ ನಾಲೆಡ್ಜ್. ಒಂದು ಕೊಲೆ ಪ್ರಕರಣವನ್ನ, ಒಂದು ಕೃತ್ಯವನ್ನ, ಒಂದು ಸ್ಪಾರ್ಕ್ ಸಿಕ್ಕಿದ್ರೆ ಸಾಕು. ಒಂದು ಸಣ್ಣ ಸ್ಪಾರ್ಕ್ ಈಸ್ ಎನಫ್. ಈಗ ದೊಡ್ಡ ಕಣ್ಣಾರೆ ಕಂಡ ಸಾಕ್ಷಿ ಅಥವಾ ಅಪ್ರೂವರು ಅಥವಾ ಅದನ್ನ ಮಣ್ಣು ಮಾಡಿರೋರು ಸಿಗಿದ್ದಾರೆ. ಇಷ್ಟೊತ್ತಿಗೆ ಈ 14 ದಿವಸದಲ್ಲಿ ಬಂಧಿಸಿರ್ಬೇಕು. ತನಿಖೆಯಲ್ಲಿ ಮುಖ್ಯವಾದ ಅಂಶ ಯಾರು ಸಸ್ಪೆಕ್ಟೆಡ್, ಯಾರ ಮೇಲೆ ಸಮಸ್ಯೆ ಇದೆ ಅವ್ರನ್ನ ಬಂಧಿಸಬೇಕು. ಯಾಕೆ ಬಂಧಿಸಿಲ್ಲ? ನ್ಯಾಯಾಧೀಶರ ಮುಂದೆ 183, ಈಗ 164 ಅಲ್ಲ, BNSS ಅಲ್ಲಿ 183 ಪ್ರಕಾರ ಅವರು ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ದಟ್ ಈಸ್ ನಾಟ್ ಹೇಳಿಕೆ, ದಟ್ ಈಸ್ ಎ ಕನ್ಫೆಷನ್. ಕನ್ಫೆಷನ್ ಕೊಟ್ಟ ಮೇಲೆ ಏನ್ ಮಾಡ್ಬೇಕು? ಒಂದು ಸ್ಥಳಕ್ಕೆ ಹೋಗ್ಬೇಕು, ರಿಕವರಿ ಆಗ್ಬೇಕು, PF ಆಗ್ಬೇಕು, ಮಹಸರ್ ಆಗ್ಬೇಕು, ಕ್ರೈಮ್ ಸೀನ್ ರಿಪೋರ್ಟ್ ಆಗ್ಬೇಕು. ಇದೆಲ್ಲ ಸಂಗ್ರಹಿಸಿದ ಮೇಲೆ ನೆಕ್ಸ್ಟ್ ಆರೋಪಿಗಳನ್ನ ಬಂಧಿಸಬೇಕು. ಇದರಲ್ಲಿ ಇನ್ನೊಂದು 2 ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಈಗ ಸ್ಥಳ, ಇವನು ಹೇಳ್ತಾನೆ ಇಂಥ ಸ್ಥಳದಲ್ಲಿ ಎಂದು. ಇದೇ ಸ್ಥಳ ನಿಜವಾದ ಕಲ್ಪ್ರಿಟ್ಸ್ಗೂ ಗೊತ್ತಿರ್ಬೋದು. ಅವರ ಹೇಳಿಕೆ ಪಡೆದು ಅಲ್ಲಿ ಹೋಗಿ ಅದು ರಿಕವರಿ ಮಾಡಿದ್ರೆ ಕನೆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಕನೆಕ್ಷನ್ ಆಗ್ಬೇಕು. ಈಗ 100 ಹೆಣಗಳು ಬಿದ್ದಿದೆ, ಅದು ಮಾಧ್ಯಮಗಳಲ್ಲಿ ಬರ್ತಾ ಇದೆ, ನಿಜ ಕೂಡ. ಈಗ ಸ್ಪಾರ್ಕ್ ಆಯ್ತು, ಬ್ಲಾಸ್ಟ್ ಆಯ್ತು, ಎಫೆಕ್ಟೇ ಕಾಣ್ತಾ ಇಲ್ಲ. ಇಷ್ಟೊತ್ತಿಗೆ ಇಡೀ ದೇಶಕ್ಕೆ ಗೊತ್ತಾಗಿರ್ಬೇಕು ವೈ ದೇ ಫೇಲ್ಡ್ ಟು ಅರೆಸ್ಟ್ ದಿ ಕಲ್ಪ್ರಿಟ್ಸ್. ಅವ್ರ ಹೆಸರುಗಳನ್ನ 183 ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ಯಾಕೆ ಬಂಧಿಸಿಲ್ಲ? ಯಾಕೆ ತನಿಖೆ ಮಾಡಿಲ್ಲ? ನನ್ನ ಪ್ರಕಾರ ಇಶ್ಯೂ ಗೊತ್ತಾದ ಮೇಲೇನು ಪೊಲೀಸರು ತನಿಖೆ ಮಾಡಿಲ್ಲ. ಡಿರೆಲೆಕ್ಷನ್ ಆಫ್ ಡ್ಯೂಟಿ, ಅನ್ಫಿಟ್ ಟು ಬಿ ಅ ಪೊಲೀಸ್ ಆಫೀಸರ್. ಇಷ್ಟು ದೊಡ್ಡ ಘೋರ. ಮತ್ತೆ ಏನಕ್ಕೆ ಅವ್ರಿಗೆ ಸಂಬಳ ಕೊಡೋದು, ಅಪಾಯಿಂಟ್ ಮಾಡಿರೋದು? ಸಮಾಜ ರಕ್ಷಣೆ, ಟ್ಯಾಕ್ಸ್ ಪೇಯರ್ಸ್ ಮನಿ ಸಂಬಳ ತಗೊಳ್ಳೋದು ಕೆಲಸ ಮಾಡಿಲ್ಲ. 14 ದಿವಸವರೆಗೆ ಯಾಕೆ ಬಂಧಿಸಿಲ್ಲ? ಯಾಕೆ ರಿಕವರಿ ಮಾಡಿಲ್ಲ? ಯಾಕೆ ತನಿಖೆ ಮಾಡಿಲ್ಲ? ಇವರಿಗೆ ತನಿಖೆ ಮಾಡಬೇಡಿ ಎಂದು ಆದೇಶ ಮಾಡಿದ್ದು ಯಾರು? ಆ ಸಬ್ ಇನ್ಸ್ಪೆಕ್ಟರ್ ಯಾರಿಂದ ಇನ್ಸ್ಟ್ರಕ್ಷನ್ ತಗೊಳ್ತಾ ಇದ್ದಾರೆ? ಈ ಮೊಬೈಲ್ ನಂಬರ್ಸ್, ಈ ಫೋನ್ ಅನ್ನ ಈಗ ವಶಪಡಿಸ್ಕೊಂಡು ಈ ಸಿಟ್ಟು ಕಾನ್ಸ್ಟಿಟ್ಯೂಟ್ ಮಾಡಿದ್ರೆ ಆ ಸಬ್ ಇನ್ಸ್ಪೆಕ್ಟರ್ ಯಾರ ಹತ್ರ ಎಲ್ಲ ಫೋನ್ ಮಾತಾಡಿದ್ದಾರೆ, ಯಾರಿಗೆ ಔಟ್ ಗೋಯಿಂಗ್ ಕಾಲು, ಯಾರಿಗೆ ಇನ್ಕಮಿಂಗ್ ಕಾಲು, ವಾಟ್ಸಪ್ ಕಾಲು, ಮೆಸೇಜ್, ಟವರ್ ಲೊಕೇಶನ್ ಎಲ್ಲ ಕೂಡ ತನಿಖೆ ಮಾಡ್ಬೇಕಾಗುತ್ತೆ. ನಾವು 2025 ಅಲ್ಲಿ ಇದ್ದೀವಿ. 5ರಲ್ಲಿ ಟಿಪ್ಪು ಸುಲ್ತಾನ್ ಕಾಲ ಅಲ್ಲ. ನಮ್ಮ FS ಅಲ್ಲೂ ಆಲ್ ಮಾಡರ್ನ್ ಇಷ್ಟು ಸಾಕು. ಒಂದು ಡ್ರಾಪ್ ಆಫ್ ಬ್ಲಡ್ ಸಿಕ್ಕಿದ್ರೆ ಇಡೀ ಕೃತ್ಯವನ್ನ ಕಂಡಿಡಬಹುದು. ಇದು ಯಾವುದು ಉದ್ದೇಶಪೂರ್ವಕವಾಗಿ ಪೊಲೀಸರು ಮಾಡಿಲ್ಲ. ಇಂಟೆನ್ಷನ್, ಡೆಲಿಬರೇಷನ್, ಪ್ರೊಟೆಕ್ಷನ್, ಯಾರನ್ನೋ ದೇ ಆರ್ ಪ್ರೊಟೆಕ್ಟಿಂಗ್ ದ ರಿಯಲ್ ಕಲ್ಪ್ರಿಟ್ಸ್. ಇದು ದೇಶಕ್ಕೆ ಅವಮಾನಕರವಾದ ಒಂದು ವಿಷಯ. ಇದು ತಪ್ಪು ಮಾಡಿದ್ದಾರೆ, ತಪ್ಪು ಮಾಡ್ತಾ ಇದ್ದಾರೆ ಪೊಲೀಸರು. ಮಿನಿಸ್ಟರ್ ಕೂಡ ತಪ್ಪು ಮಾಡ್ತಾ ಇದೆ. ದೇ ಶುಡ್ ಇಮಿಡಿಯೇಟ್ಲಿ ಕಾನ್ಸ್ಟಿಟ್ಯೂಟ್ ಎಫಿಷಿಯಂಟ್ ADGPಗಳು ಇದ್ದಾರೆ, ತಜ್ಞರಿದ್ದಾರೆ. ಮಾಡಲೇಬೇಕಾಗಿತ್ತು, ಮಾಡಿಲ್ಲ. ಆದ್ರಿಂದ ಪೊಲೀಸರು ತಪ್ಪು ಮಾಡಿದ್ದಾರೆ ಅನ್ನೋದು ನನ್ನ ಆರೋಪ. ಬಾಲನ್ ಅವರೇ, ಗೃಹ ಸಚಿವರು ಈ ಬಗ್ಗೆ ಒಂದೂ ಹೇಳಿಕೆಯನ್ನ ಕೊಡ್ತಿಲ್ಲ. ಮೂಲಗಳ ಪ್ರಕಾರ ಈ ಎಲ್ಲ ಪ್ರಕರಣದಲ್ಲಿ ಆರೋಪಿಗಳು ಅಥವಾ ಯಾರು ಭಾಗಿಯಾಗಿದ್ದಾರೆ
ಅವರು ಗೃಹ ಮಂತ್ರಿಗಳನ್ನು ಭೇಟಿಯಾಗಿ ಮಾತುಕತೆ ಮಾಡಿದ್ದಾರೆ ಅನ್ನೋದು ನಮ್ಗೆ ಸಿಕ್ಕಿರೋ ಮೂಲಗಳು, ಹೆಸರುಗಳನ್ನ ಬಹಿರಂಗಪಡಿಸೋ ಹಾಗಿಲ್ಲ. ಆದ್ರೆ ಈ ತರದೊಂದು ಪ್ರಕರಣ ಆಗಿದೆ. ಧನಂಜಯ ಅವರು ಹೇಳಿದ ರೀತಿಯಲ್ಲಿ ಶತಮಾನ ಅಲ್ಲ, ಬಹುಶಃ 1000-2000 ವರ್ಷಕ್ಕೆ ಈ ತರದ್ ನಡೆಯುತ್ತೆ. ಸಾಮೂಹಿಕವಾಗಿ ಈ ತರದ ಶವಗಳನ್ನ ಹೂತ್ ಹಾಕೋದು, ಕೊಲೆಗಳು, ಅತ್ಯಾಚಾರ ನಡೆಯೋದು, ಇದಕ್ಕಿದ್ದಂಗೆ ಕಾಣೆಯಾಗೋದು, ಈ ತರದ್ ಆಗೋದಿಲ್ಲ. ನೀವೇ ಹೇಳಿದ್ರೆ ಹಿಟ್ಲರ್ ಕಾಲದಲ್ಲಿ ಆಗಿತ್ತು ಅಂತ. ಒಂದು ಬಹಳ ಗಂಭೀರವಾದಂತ ವಿಚಾರ ಅತ್ಯಂತ ತೇಲಿಕೆಯಲ್ಲಿ ಹೋಗ್ತಿದೆಯಲ್ಲ, ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ? ಮಾಧ್ಯಮಗಳಂತೂ ಮಾಡ್ತಿಲ್ಲ ಚರ್ಚೆ, ಅದ್ರ ಹೊರತಾಗಿ ಸರ್ಕಾರ ಕ್ರಮ ತಗೊಳ್ಬೇಕಲ್ಲ. ಇಲ್ಲ, ಇನ್ನೊಂದು ಲೀಗಲ್ ಪಾಯಿಂಟ್. ನಾನು ಡಿಫೆನ್ಸ್ ಲಾಯರ್, ಸುಮಾರು ಕೇಸ್ಗಳಲ್ಲಿ ಡಿಫೆನ್ಸ್ ಲಾಯರ್ ನಾನು. ಈಗ FIR 3ನೇ ತಾರೀಕು ದಾಖಲಾಗಿದೆ, 4ನೇ ತಾರೀಕು 183 ಸ್ಟೇಟ್ಮೆಂಟ್ ರೆಕಾರ್ಡ್ ಆಗಿದೆ. ತಕ್ಷಣ ರಿಕವರಿ ಮಾಡಿಲ್ಲ. ಇವತ್ತು 18 ಆಯ್ತು, 17 ಆಯ್ತು. ನೋಡಿ, ಇದು ಡಿಫೆನ್ಸ್ಗೆ ಭಾರಿ ದೊಡ್ಡ ವೆಪನ್. ನಾಳೆ ಡಿಫೆನ್ಸ್ ಹೇಳ್ತಾರೆ ಈ 14 ದಿವಸದಲ್ಲಿ ಪ್ಲಾಂಟ್ ಮಾಡಿದ್ದಾರೆ ಅನ್ನೋದು ಬರುತ್ತೆ. ಎನಿ ಡಿಫೆನ್ಸ್ ಲಾಯರ್ ವಿಲ್ ಟೇಕ್ ಅಡ್ವಾಂಟೇಜ್ ಆಫ್ ಇಟ್. ಈಗ 1 day 2 day, ಈಗ 1979 ಸುಪ್ರೀಂ ಕೋರ್ಟ್ ಜಸ್ಟಿಸ್ ಡಿಸಿಷನ್ ಇದೆ. ಈಗ ಸಾಕ್ಷಿದಾರನ ಹೇಳಿಕೆ 10 ದಿವಸ ಡಿಲೇ ಆದ್ರೆ ಫೇಟಲ್ ಟು ದ ಕೇಸ್. ರಿಕವರಿ ಈಗಲೇ 14 ದಿವಸ ಆಗಿದೆ. ಐ ಆಮ್ ಫ್ಯೂಚರ್. ಸಪೋಸ್ ಆರೋಪಿಗಳನ್ನ ಬಂಧಿಸ್ತಾರೆ ಅಂತ ಇಟ್ಕೊಳ್ಳೋಣ, ಇದು ಚಾರ್ಜ್ ಶೀಟ್ ಹಾಕ್ತಾರೆ. ಟ್ರಯಲ್ ನಲ್ಲಿ ಡಿಫೆನ್ಸ್ ಲಾಯರ್ಗೆ ವೆರಿ ಬಿಗ್ ವೆಪನ್. ಇದನ್ನ ಗೊತ್ತಿದ್ದೇ ಪೊಲೀಸರು ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತು, ಇನ್ಸ್ಪೆಕ್ಟರ್ಗೂ ಗೊತ್ತು, DIG ಎಲ್ಲಾ ಪೊಲೀಸರಿಗೂ ಗೊತ್ತು, ಒಂದು ಸಾಮಾನ್ಯ ಲಾಯರ್ಗೂ ಗೊತ್ತು. ಡಿಲೇ ಇನ್ ರಿಕವರಿ, ವೆರಿ ಬಿಗ್ ಡಿಫೆನ್ಸ್. ನಾನು ನೀವು ತಾವು ಕೇಳಿದ ಕ್ವಶ್ಚಿನ್, ಇದು ದೊಡ್ಡ ಇಶ್ಯೂ. ಬಟ್ ಗೃಹ ಮಂತ್ರಿ ಸುಮ್ಮನೆ ಇದ್ದಾರೆ. ಇದು ಸ್ಟೇಟ್ ಅವೇರ್ನೆಸ್ ಇಲ್ಲ. ಇಷ್ಟು ದೊಡ್ಡ ಪ್ರಕರಣದಲ್ಲಿ ಹೋಮ್ ಮಿನಿಸ್ಟ್ರಿ ಕಣ್ಣು ಮುಚ್ಕೊಂಡು, ಬಾಯಿ ಮುಚ್ಕೊಂಡು, ಕಿವಿ ಮುಚ್ಕೊಂಡಿದ್ದಾರೆ ಅಂದ್ರೆ ನ್ಯಾಯ ಸತ್ತೋಗಿದೆ, ಸಿಸ್ಟಮ್ ಸತ್ತೋಗಿದೆ, ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಹಾಳಾಗಿ ಹೋಗಿದೆ ಅನ್ನೋದೇ ಸಂದೇಶ. ಇದನ್ನ ಯಾರೂ ಒಪ್ಪೋದಿಲ್ಲ. ಧನಂಜಯರವ್ರು ಹೇಳ್ದಂಗೆ ಇನ್ನ 100 ವರ್ಷ ಕೇಸ್. ಈಗ ಇದೇ ತರ ಕೇಸು ಕೇರಳದಲ್ಲಿ ಆಯ್ತು. ರಾಜನ್ ನಕ್ಸಲೈಟ್ ಕಿಲ್ಲಿಂಗ್ 10 ವರ್ಷ ಆದ್ಮೇಲೆ FIR ಆಯ್ತು. ಅಲ್ಲಿ ಆದೇಶ ಮಾಡಿದ SP DIG ಆಗಿ ರಿಟೈರ್ ಆದ್ಮೇಲೆ ಲೈಫ್ ಸೆಂಟೆನ್ಸ್ ಆಗಿ ಜೈಲಲ್ಲಿ ಇದ್ದಾರೆ. ಇದೇ ತರನೇ ಈ ತರ ಸುಮಾರು ಹೇಳ್ಬೋದು. ಅದು ಒಂದು ಕೊಲೆ, ಇದು 100 ಕೊಲೆ. ಈಗ ಪೊಲೀಸರು ತಪ್ಪು ಮಾಡಿದ್ದಾರೆ, ಆರೋಪಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ, ಟ್ರಯಲ್ ಅಲ್ಲಿ ಡಿಫೆನ್ಸ್ಗೆ ವೆಪನ್ ಕೊಡ್ತಾ ಇದ್ದಾರೆ, ತಪ್ಪು ಮಾಡ್ತಾ ಇದ್ದಾರೆ. ಪ್ರತಿ ಪೊಲೀಸರು ಇದರಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದು ಆಸ್ ಎ ಡಿಫೆನ್ಸ್ ಲಾಯರ್ ಸುಮಾರು ಕೇಸ್ಗಳು ನಡೆಸಿದ್ದೀನಿ. ಐ ಆಮ್ ಎ ಡಿಫೆನ್ಸ್ ಲಾಯರ್. ಇದೆಲ್ಲ ತಪ್ಪು ಆರೋಪಿಗಳಿಗೆ ಸಹಾಯ ಆಗುತ್ತೆ, ಪ್ರಾಸಿಕ್ಯೂಷನ್ಗೆ ಧಕ್ಕೆ ಆಗುತ್ತೆ, ನ್ಯಾಯ ಸಿಗೋದಿಲ್ಲ. ನ್ಯಾಯ ಸಿಗಬಾರ್ದಂತೆ ಇದನ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನನ್ನ ಅನುಮಾನ. 14 ದಿವಸ ಡಿಲೇ ಯಾಕೆ? ತಪ್ಪು ಮಾಡ್ತಾ ಇದ್ದಾರೆ, ಗೊತ್ತಿದ್ದು ತಪ್ಪು ಮಾಡ್ತಾರ, ಗೊತ್ತಿಲ್ಲದೆ ತಪ್ಪು ಮಾಡ್ತಾ ಇದ್ದಾರ? ಗೊತ್ತು, ಪೊಲೀಸರಿಗೆ ಗೊತ್ತು, IG-ಗೆ ಗೊತ್ತು, SP-ಗೆ ಗೊತ್ತು, ಇವನ್ ಬಿಗಿನಿಂಗ್ ಲಾಯರ್ಸ್ ಕೂಡ ಗೊತ್ತಿದೆ. ವಿಲಂಬನ ಆಗ್ತಾ ಇದೆ. ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಭಾರಿ ದುರಂತ. ಬಾಲನ್ ಅವರೇ, ಒಂದು ಜನಾಭಿಪ್ರಾಯ ರೂಪುಗೊಳ್ಬೇಕಾಗತ್ತೆ, ಚಳುವಳಿ ಆಗ್ಬೇಕಾಗತ್ತೆ. ಯಾಕೆಂದ್ರೆ ಇಲ್ಲ ಅಂತಂದ್ರೆ ಈ ತರದ ಪ್ರಕರಣಗಳಲ್ಲಿ ನ್ಯಾಯ ಸಿಗೋದಿಲ್ಲ. ಈಗಾಗಲೇ ಹೋರಾಟ ಆರಂಭ ಆಗಿದೆ, ವಕೀಲರ ಮುಖಾಂತರ, ಬೇರೆ ಬೇರೆ ಚಳುವಳಿಗಳ ಮತ್ತು ಚಳುವಳಿಕಾರರ ಮುಖಾಂತರವಾಗಿ. ಇನ್ನೊಂದೇನು ಅಂತಂದ್ರೆ ಇದರಲ್ಲಿ ಮಾಡಬಹುದಾದಂತ ಅಂದ್ರೆ ಸಾಮಾನ್ಯ ನಾಗರಿಕರು ಬೆಂಬಲ ಕೊಡೋದಕ್ಕೆ ಎಲ್ಲರೂ ಸಿಗ್ತಾ ಇದ್ದಾರೆ, ಒಂದ್ ಸಹಿ ಮಾಡಿ ಕಳಿಸ್ತಾ ಇದ್ದಾರೆ, ಕ್ಯಾಂಪೇನ್ ನಡೀತಾ ಇದೆ. ಇದರ ಆಚೆಗೆ ಏನ್ ಮಾಡ್ಬೋದು ಅಂತ ಹೇಳ್ತೀನಿ. ಧನಂಜಯ ಪ್ರಸ್ತಾಪ ಮಾಡಿದ ಹಾಗೆ ಸಿದ್ದರಾಮಯ್ಯನವರು ಯಾಕೆ ಈ ವಿಚಾರದಲ್ಲಿ ಮೌನವಾಗಿದ್ದಾರೆ? ಇಷ್ಟು ದೊಡ್ಡ ಪ್ರಕರಣ ನೋಡಿ, ಮೌನವಾಗಿ ಇದ್ದಾರೆ. ವ್ಯವಸ್ಥೆ ಮೌನವಾಗಿದೆ ಅಂತ ಮೊದಲೇ ಹೇಳಿದ್ದೀನಿ. ಇದರಲ್ಲಿ ವಕೀಲರು ಮಾತ್ರ ಅಲ್ಲ, ಎಲ್ಲ ಜನಸಾಮಾನ್ಯರು, ನಾಗರಿಕರು ಬೀದಿನಲ್ಲಿ ಎಳೆದು ಹೋರಾಟ ಮಾಡಬೇಕಾಗತ್ತೆ. ಪ್ರತಿಯೊಂದು ಪ್ರಕರಣದಲ್ಲಿ ಬೀದಿ ಹೋರಾಟಗಳಿಗೆ ಭಾರಿ ದೊಡ್ಡ ರಿಸಲ್ಟ್ ಬಂದಿದೆ. ಅದು ನಿರ್ಭಯಿ ರೇಪ್ ಕೇಸ್ ಇರ್ಬೋದು, ಅದು ಇನೋವಾ ಕೇಸ್ ಇರ್ಬೋದು, ತಮಿಳುನಾಡು ಪೊಲ್ಲಾಚಿ ಕೇಸ್ ಇರ್ಬೋದು. ಪೊಲ್ಲಾಚಿನಲ್ಲಿನೂ ಹಿಂಗೆ ಆಯ್ತು. ಆವಾಗ ADMK ಸರ್ಕಾರ ಏನೂ ಮಾಡಿಲ್ಲ, ಜನ ಹೋರಾಟ ಮಾಡಿದ್ರು, ತನಿಖೆ ಆಯ್ತು, ಎಲ್ಲರಿಗೂ ಜೀವಾವಧಿ ಶಿಕ್ಷೆ ಕೂಡ ಆಗಿದೆ ಪೊಲ್ಲಾಚಿನಲ್ಲಿ, ತಮಿಳುನಾಡಿನಲ್ಲಿ. ಜನ ಹೋರಾಟ, ಬೀದಿ ಹೋರಾಟ ಭಾರಿ ಸಿಗ್ನಿಫಿಕೆಂಟು, ಇಂಪಾರ್ಟೆಂಟ್ ಇದೆ. ಜನರು ಹೋರಾಟ ಮಾಡ್ಬೇಕು. ನಾವು ಯಾರಿಗೋ ಏನೋ ಆಯ್ತು ಅಂದು ಕಣ್ಣು ಮುಚ್ಕೊಂಡಿದ್ರೆ
ಕಣ್ಣು ಮುಚ್ಕೊಂಡಿರೋದು ಸೈಲೆಂಟ್ ಸ್ಪೆಕ್ಟೇಟರ್. ಅವ್ರ ಮನುಷ್ಯರೇ ಅಲ್ಲ. ಪ್ರತಿಯೊಬ್ಬರಿಗೆ ಎಮೋಷನ್ ಇರಬೇಕು, ಕಾನ್ಶಿಯಸ್ ಇರಬೇಕು. ಇದು ಸಮಾಜಕ್ಕೆ ನಡೆದಿರುವ ಭಾರಿ ದೊಡ್ಡ ದೊಡ್ಡ ಅನ್ಯಾಯ. ಪ್ರತಿ ಒಬ್ಬರು ಕೂಡ ಇದರಲ್ಲಿ ಬೀದಿ ಹೋರಾಟಕ್ಕೆ, ಬೇರೆ ತರ ಹೋರಾಟಕ್ಕೆ ಸಿದ್ಧವಾಗಿರ್ಬೇಕು. ಇದು ಇಲ್ಲಿಗೆ ಬಿಡಬಾರ್ದು. ಇದೇನು ಕೇವಲ ನ್ಯಾಯಾಲಯದ ಪ್ರಶ್ನೆ ಅಲ್ಲ, ಕೇವಲ ಪೊಲೀಸರದಲ್ಲ, ಕೇವಲ ಸರ್ಕಾರದಲ್ಲ, ಇಡೀ ದೇಶದ ಪ್ರಶ್ನೆ. ಪ್ರತಿ ಒಬ್ಬ ಪ್ರಜೆಗಳು ಇದ್ರ ಬಗ್ಗೆ ಭಾಗವಹಿಸಬೇಕು. ದೊಡ್ಡ ಆಂದೋಲನ ನಡಿಬೇಕು, ನಡೆಯುತ್ತೆ. ಜನರು ಎತ್ತಿಕೊಂಡಿದ್ದಾರೆ. ಇದು ಭಾರಿ ದೊಡ್ಡ ಪ್ರಕರಣ ಆಗುತ್ತೆ ಅನ್ನೋದು ಕೂಡ ಸರ್ಕಾರ ಗೌರವಿಸಬೇಕಾಗುತ್ತದೆ. ನಾನು ಇದ್ರ ಹೋರಾಟ ಜೊತೆಗೆ ಬಾಲನ್ ಅವರೇ, ಇದ್ರ ಜೊತೆಗೆ ಅಂದ್ರೆ ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲಿ ಅನನ್ಯ ಭಟ್ ಅನ್ನೋ ಒಂದು ವೈದ್ಯಕೀಯ ವಿದ್ಯಾರ್ಥಿನಿ 22 ವರ್ಷಗಳ ಹಿಂದೆ ಕಾಣೆಯಾಗಿದ್ರ ಬಗ್ಗೆ ಆಕೆಯ ತಾಯಿ ದೂರು ಕೊಟ್ಟಿದ್ದಾರೆ. ಈ ತರ ಕಾಣೆಯಾದವ್ರದ್ದು ಒಂದು ಪಟ್ಟಿ ಅಂತೂ ಇರುತ್ತೆ, ದೂರು ದಾಖಲಾಗಿರುತ್ತೆ. ಕೆಲವು ದೂರನ್ನೇ ತಗೊಂಡಿಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ಇವ್ರ ದೂರನ್ನು ತಗೊಂಡಿರ್ಲಿಲ್ವಂತೆ, ಹುಡ್ಕೋದ್ ಬಿಡಿ. ಈ ತರದಾದ್ರೂ ಒಂದು ಪಟ್ಟಿ ರೆಡಿ ಆಗ್ಬೇಕಲ್ಲ. ಕಳೆದ 2 ದಶಕಗಳಲ್ಲಿ ಈ ಭಾಗದಲ್ಲಿ 367 ಇದೆ. ನಾನು ಬೆಳಗ್ಗೆ ಮಾಧ್ಯಮದವ್ರಿಗೆ ಹೇಳಿದ್ದೆ, 367 ಯುವತಿಯರು 18, 19, 20, 21 ವಯಸ್ಸು, ಎಲ್ಲಿ ಪದ್ಮಲತಾ ಇಂದ ಶುರುವಾಗಿ ಇವತ್ತುವರೆಗೆ ನಡೆದಿದೆ. ಎಲ್ಲರೂ ಯುವತಿಯರೇ, ಅದೇ ವಯಸ್ಸು. ಇವರು ಎಲ್ಲರೂ ಕೂಡ ಆ ಪ್ರದೇಶದಲ್ಲಿ ವಾಸ ಮಾಡೋರು, ಸ್ಥಳೀಯರು. ಅಲ್ಲಿರೋ ಕಾಲೇಜುಗಳು, ಸ್ಕೂಲು, ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದವರು. ಯಾಕೆ ಕೊಲೆ ಆಗಿದ್ದಾರೆ ಅನ್ನೋದು ಜನರಿಗೆ ಗೊತ್ತಿದೆ. ಗ್ಯಾಗ್ ಆರ್ಡರ್ ಇದೆ. ಸೊ ಯಾಕೆ ಕೊಲೆ ಮಾಡಿದ್ದಾರೆ, ಏನು ಎಂತದೇನು, ಇದು ಏನು ಸೀಕ್ರೆಟ್ ಅಲ್ಲ. ಇಟ್ಸ್ ಏನು ಚಿದಂಬರ ರಹಸ್ಯ ಏನಿಲ್ಲ, ಎಲ್ಲರಿಗೂ ಗೊತ್ತಿದೆ. ತನಿಖೆ ಆಗ್ಬೇಕು, ನಿಜ ಹೊರಗೆ ಬರ್ಬೇಕು.